ಚಾಲುಕ್ಯರು ಆಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಕೊನೆಯಾಗಿ ಪಾಳ್ಯಗಾರರು ಆಳ್ತಾ ಇದ್ರು. ಅವರ ಆಳ್ವಿಕೆಯಲ್ಲಿ ನಮ್ಮ ಕೋಲಾರ ಇರ್ಬೋದು ಅಥವಾ ಇವತ್ತು ಚಿಕ್ಕಬಳ್ಳಾಪುರ ಅಂತೇಳಿ ಹೇಳ್ತಾರೆ, ಇವೆಲ್ಲರೂ ಕೂಡ ಆಗಿನ ಕಾಲದಿಂದ ಆ ಇತಿಹಾಸ ತಗೊಂಡಾಗ ಮೊದಲು ಗಂಗರು, ಅದಾದ್ಮೇಲೆ ಚೋಳರು, ಅದಾದ್ಮೇಲೆ ಬಾದಾಮಿಯ ಚಾಲುಕ್ಯರು, ಅದಾದ್ಮೇಲೆ ಪಾಳ್ಯಗಾರರು ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಕೋಲಾರದ ಇತಿಹಾಸ ಹೇಳುತ್ತೆ. ಆ ಇತಿಹಾಸ ತಗೊಂಡಾಗ ಕೂಡ ಇವತ್ತು ಇವರು ಹೇಳಿರೋ ಇತಿಹಾಸಕ್ಕೂ ಕೂಡ ಎಲ್ಲೋ ಒಂದ್ ಹತ್ರ ತಾಳೆ ಇದೆ. ಅಂದ್ರೆ ಎಲ್ಲೋ ಒಂದು ನಮ್ಮ ಕೋಲಾರ ಇವತ್ತು ಈ ಮಟ್ಟಕ್ಕೆ ಆಲೋಚನೆ ಮಾಡಿದ್ದಾರೆ ಅಂದ್ರೆ ಅವತ್ತಿನ ಆಲೋಚನೆ ಕೂಡ ಕೆರೆಗಳು ಇವತ್ತಿದೆ ಇಷ್ಟೊಂದು ಕೋಲಾರ ಜಿಲ್ಲೆಯಲ್ಲಿ ಅಂದಾಗ ನಾನು ಇವ್ರು ಮಾತಾಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ಬಂದಿರುವಂತ ಒಂದು ಆಲೋಚನೆ, ಒಂದು ಊರನ್ನ ಹೇಗೆ ನಿರ್ಮಾಣ ಮಾಡ್ಬೋದು ಅಂತಂದ್ರೆ ಅವತ್ತೆಲ್ಲೂ ಸೈನ್ಸ್ ಇರಲಿಲ್ಲ. 500 ವರ್ಷಗಳ ಹಿಂದೆ ಸೈನ್ಸ್ ಟೆಕ್ನಾಲಜಿ ಇಲ್ಲ ಅಂದ್ರೂ ಕೂಡ ಒಂದು ನಾಡನ್ನ ಕಟ್ಟಿದ್ದಾರೆ. 1 ಕೋಟಿಯ ಜನಸಂಖ್ಯೆ ಮೀರಿದೆ, 1 ಕೋಟಿ ಜನಸಂಖ್ಯೆ ಮೀರಿದೆ, 1,50,00,000 ಜನಸಂಖ್ಯೆ ಮೀರಿದೆ. ಯಾವತ್ತೂ ಕೂಡ ಎಂತ ಆಲೋಚನೆ ಮಾಡಿರ್ಬೋದು, ಅವ್ರ ಎಂತ ರಾಜಕಾರಣಗಳನ್ನ ಮಾಡಿರ್ಬೋದು, ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿರ್ಬೋದು. ಎಲ್ಲಿ ಕುಡಿಯೋ ನೀರಿಲ್ಲ ಅಂದ್ರೆ ವಲಸೆ ಹೋಗ್ತಾರೆ. ಕುಡಿಯೋ ನೀರಿಲ್ಲ, ಹೆಂಗಿರೋದು? ನೀರಿಲ್ಲ ಅಂತ ಎಷ್ಟೋ ಜಿಲ್ಲೆಗಳಿಂದ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅಂತಾರೆ, ಗುಲ್ಬರ್ಗ ಅಂತಾರೆ, ಹುಬ್ಳಿ ಅಂತಾರೆ, ವಲಸೆ ಹೋಗ್ತಾ ಇದೀವಿ. ನೀರಿಲ್ಲ, ನಾವೇನು ಬೆಳೆ ಇಡಕ್ ಆಗಲ್ಲ, ನಮ್ ಬದುಕು ಕಟ್ಕೊಳಕ್ಕಾಗಲ್ಲ. ಎಲ್ಲೂ ಹೋಗ್ತೀರಾ? ಬೆಂಗಳೂರಿಗೆ ಹೋಗ್ತೀವಿ, ಬೆಂಗಳೂರಲ್ಲಿ ಜೀವನ ಮಾಡ್ತೀವಿ. ಪ್ರತಿಯೊಬ್ಬ ಕಷ್ಟ ಅಂತ ಕಣ್ಣೀರ್ ಹಾಕಿರೋ ಕುಟುಂಬಗಳು ಇಡೀ ರಾಜ್ಯದಲ್ಲಿರುವಂತವ್ರು, ಇಡೀ ದೇಶದಲ್ಲಿರುವಂತವ್ರು ಬೆಂಗಳೂರಿಗೆ ಪ್ರಯಾಣ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಒಂದು ಜೀವನ ಸಿಗುತ್ತೆ, ಉದ್ಯೋಗ ಸಿಗುತ್ತೆ ಆ ಕುಟುಂಬಕ್ಕೆ. ವಿದ್ಯೆ ಇದು ಓದ್ಕೊಂಡಿರೋ ಸರ್ಟಿಫಿಕೇಟ್ ತಗೊಂಡೋದವ್ರಿಗೆ ಎಷ್ಟು ಕೆಲಸ ಸಿಕ್ಕಿದ್ಯೋ ಅನ್ನೋ ಗೊತ್ತಿಲ್ಲ. ಜೀವನ ಮಾಡ್ತೀನಿ, ಬದುಕು ಕಟ್ಕೋತೀನಿ, ನಾನು ಕಷ್ಟ ಬೀಳ್ತೀನಿ ಅನ್ನೋ ಪ್ರತಿಯೊಬ್ಬ ಕುಟುಂಬಕ್ಕೂ ಬೆಂಗಳೂರಲ್ಲಿ ಉದ್ಯೋಗ ಅನ್ನೋದು ಸಿಕ್ಕಿದೆ. ಎಂತವ್ರು ಹೋಗಿ ಮತ್ತೆ ಅವ್ರ ಊರಿಗೆ ಹೋಗೋ ಅಷ್ಟರಲ್ಲಿ ಚೆನ್ನಾಗಿರ್ತಾರೆ. ಎಲ್ಲಿದೆಯೋ? ಬೆಂಗಳೂರಲ್ಲಿ ಇದೀನಿ ಅಣ್ಣ. ಏನ್ ಕೆಲಸ ಮಾಡ್ತೀನಿ? ಏನೋ ಒಂದು ಕೆಲಸ, ಓದಕ್ ತಕ್ಕ ಕೆಲಸ ಅಲ್ಲ, ಏನೋ ಒಂದು ಕೆಲಸ ನೋಡ್ಕೊಂಡು ಮಾಡ್ತಾ ಇದೀನಿ ಅಣ್ಣ, ಚೆನ್ನಾಗಿದ್ದೀನಿ. ಊರಿಗೆ ಬಂದಾಗ ಖುಷಿಯಾಗಿ ಊರಲ್ಲಿ ಏನೋ ಒಂದು ದೇವಸ್ಥಾನ ಮಾಡೋದು, ಇನ್ನೇನೋ ಬಡವರು ಸ್ಕೂಲ್ ಕಟ್ಟೋದು, ಹಾಸ್ಟೆಲ್ಗೆ ಏನೋ ಹೆಲ್ಪ್ ಮಾಡೋದು, ಮಕ್ಕಳಿಗೇನೋ ಹೆಲ್ಪ್ ಮಾಡೋದು ಮಾಡ್ತಾ ಇರ್ತಾರಲ್ಲ, ಅವಾಗ ಆ ಚಿಂತನೆಯನ್ನ ನೋಡಿದಾಗ ಬೆಂಗಳೂರಲ್ಲಿ ಕಷ್ಟ ಬಿದ್ದು ತಮ್ಮ ಕೃಷಿಯಿಂದ ಬದುಕ್ತೀವಿ ಅನ್ನುವಂಥವ್ರು ಎಲ್ರಿಗೂ ಕೂಡ ಬದುಕು ಕಟ್ಕೊಡೋದಕ್ಕೆ ಒಂದು ಬೆಂಗಳೂರು ನಗರ ಆಗಿದೆ. ನೀವು ಯಾವುದೇ ಒಂದು ಕಷ್ಟಜೀವಿ ಆಗಿದ್ರೆ ಕೃಷಿ ಮಾಡೋನು ರೈತ ಆಗಿರ್ತಾನೆ, ಅವನು ನಿಸ್ವಾರ್ಥವಾಗಿ ಕೃಷಿ ಮಾಡ್ತಾ ಇರ್ತಾನೆ. ಯಾರು ಆಗ್ಯಪ್ಪ, ನಾನು ದವಸ ಧಾನ್ಯ ಬೆಳೆದಿದ್ದೀನಿ, ಯಾರೋ ಹೊಟ್ಟೆ ತುಂಬುತ್ತೆ, ನಾನು ಲಾಭ ನೋಡೋದು ಬೇಡ ಅಂತ, ಅದೊಂದು ವೃತ್ತಿ. ಅದು ಲಾಭಕ್ಕೆ ಮಾಡಿದ್ರೆ ವ್ಯಾಪಾರಿ ಆಗುತ್ತೆ. ರೈತ ಎಷ್ಟು ಪವಿತ್ರತೆ ಕಾಪಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಇಡೀ ಎಷ್ಟು ದೇಶಗಳಿದಾವೆ, ಭಾರತ ಬಿಟ್ಟು ಎಷ್ಟು ದೇಶಗಳಿದಾವೆ, ನಮ್ಮ ದೇಶ ಆ ಪವಿತ್ರತೆನ ಕಾಪಾಡ್ಕೊಳ್ಳುತ್ತೆ. ಒಬ್ಬ ಕೃಷಿ ರೈತ ಏನಾಗ್ತಾರೆ, ಇಡೀ 100 ದೇಶಗಳಿಗೂ ಏನಾದ್ರೂ ಒಂದು ಆಹಾರ ದವಸ ಧಾನ್ಯಗಳನ್ನ ಬೆಳೆಯುವಂತ ಪವಿತ್ರತೆನ ನನ್ನ ದೇಶ ಇನ್ನೂ ಅದನ್ನ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ, ಯಾಕಂದ್ರೆ ಎಷ್ಟೋ ಕಂಟ್ರೀಸ್ ಏನಿಲ್ಲ ಬೇರೆ ದೇಶಗಳಲ್ಲಿ, ಅವ್ರಿಗೆ ನಮ್ಮ ತರ ಒಳ್ಳೆ ವಾತಾವರಣ ಇಲ್ಲ, ಒಂದು ತರಕಾರಿ ಬೆಳೆಯೋ ವಾತಾವರಣ ಇಲ್ಲ, ಒಂದು ಹಣ್ಣು ಬೆಳೆಯೋ ವಾತಾವರಣ ಇಲ್ಲ, ರಾಗಿ ಭತ್ತ ಗೋಧಿ ಜೋಳ ಇಂತ ಬೆಳೆಯೋ ಯಾವುದೇ ವಾತಾವರಣ ಇಲ್ಲ. ಮನುಷ್ಯ ತಿನ್ನುವಂತ ದವಸ ಧಾನ್ಯ ಬೆಳೆಯುವಂತ ಒಳ್ಳೆ ವಾತಾವರಣ ನಮ್ಮ ದೇಶದಲ್ಲಿರುವಂತ ಒಳ್ಳೆ ವಾತಾವರಣ ಬೇರೆ ದೇಶಗಳಲ್ಲಿ ನಾವು ನೋಡೋಕ್ಕಾಗಲ್ಲ. ಈಗ ಒಂದ್ಸತಿ ಸ್ನೋಫಾಲ್ ಆಗ್ತಾ ಇರುತ್ತೆ, ಇನ್ನೊಂದ್ಸತಿ ಇನ್ನೊಂದ್ ಜಾಗದಲ್ಲಿ ಮಳೆನೂ ಇಲ್ಲ, ನೀರು ಇಲ್ಲ, ನದಿನೂ ಮೂಲನೂ ಇಲ್ಲ. ಈ ಡೇಟ್ಸ್ ಎಲ್ಲಿ ಸಿಗುತ್ತೆ ಅಂತ ವಿಚಾರಿಸಿ, ಅಲ್ಲಿ ಮಳೆ ಬರುತ್ತಾ ಅಂತ ಹೋಗಿ ಅಲ್ಲಿ ಯಾವ್ದಾದ್ರು ಒಂದು ಗಿಡ ಹೂವಿನ ಗಿಡ ಬೆಳೆಯುತ್ತಾ ಅಂತ ನೋಡ್ಕೊಂಡು ಬನ್ನಿ. ಇನ್ನೂ ಕೆಲವೊಂದು ಕಂಟ್ರೀಸ್ ಹೋಗಿ 6 ತಿಂಗಳು ಮಂಜಿರುತ್ತೆ, ನೀವು ಹೋಗ್ಬೇಕು ಟೂರ್ ಮಾಡಿದಾಗ ಅದಕ್ಕೆ ಗೊತ್ತಾಗುತ್ತೆ ನಮ್ಮ ದೇಶದ ಪವಿತ್ರತೆ ಏನು, ನಮ್ಮ ದೇಶ ಯಾರು ಕಟ್ಟಿದ್ದಾರೆ, ಯಾವ ದೂರದೃಷ್ಟಿಯಿಂದ ಕಟ್ಟಿದ್ದಾರೆ ಅಂತ ನೋಡ್ಬೇಕು. ಯಾಕಂದ್ರೆ ನಾನು ಯಾವತ್ತು ಆ ದೂರದೃಷ್ಟಿಯಿಂದಾನೇ ನೋಡ್ತೀನಿ. ನಮ್ಮ ಭಾರತ ದೇಶ ಆ ಪವಿತ್ರತೆನ ಕಾಪಾಡ್ಕೋಬೇಕು. ಎಷ್ಟು ದೇಶಗಳಿದಾವೆ, ಅಷ್ಟು ದೇಶಗಳಿಗೂ ಅನ್ನ ಕೊಡುವಂತ ದೇಶ ನಮ್ಮ ದೇಶ ಆಗ್ಬೇಕು ಅನ್ನುವಂತ ಆಸೆ ಆಲೋಚನೆ ನನಗೆ ಆತರ ಇದೆ. ಆತರ ಒಂದು ದೂರದೃಷ್ಟಿ ನನಗಿದೆ. ಯಾಕೆ ಈ ದೂರದೃಷ್ಟಿ ಇದೆ ಅಂತಂದ್ರೆ, ಬೆಂಗಳೂರಲ್ಲಿ ನದಿ ಇದೆ, ಆದ್ರೆ ಎಲ್ಲಾ ಜಾಗದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ. ಯಾಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ, ಆ ಕಾಲದಲ್ಲಿ ಕಟ್ಟಿರುವಂತ ಕೆರೆಗಳು, ರಾಜಕಾಲುವೆಗಳು ಈಗ ಮುಚ್ಚಾಕಿರ್ತಾರೆ, ಆದ್ರೆ ಆ ಕೆರೆಗಳು ಆ ಜಾಗದಲ್ಲಿ ನೀರಿನ ಸಮಸ್ಯೆನ
ಇವತ್ತಿಗೆ ಕಷ್ಟ ಇದೆ. ಇವತ್ತು ಕಾವೇರಿ ನೀರು ತರುವಂತ ಆಲೋಚನೆ ಮಾಡ್ತಾ ಇದ್ದಾರೆ. ಕಾವೇರಿ ನೀರು ಬರಲೇಬೇಕು, ಅದರ ಅವಶ್ಯಕತೆ ಇದೆ. ಆದ್ರೆ ಈ 550 ವರ್ಷಗಳು ಅಥವಾ 500 ವರ್ಷಗಳ ಕಾಲ ಕುಡಿಯೋ ನೀರಿಗೆ ಏನಾದ್ರೂ ಸಮಸ್ಯೆ ಇಲ್ಲ. 1 ಕೋಟಿ ಜನಸಂಖ್ಯೆ, 1,50,00,000 ಜನಸಂಖ್ಯೆ ವಾಸ ಮಾಡೋ ಜಾಗದಲ್ಲಿ ಮನೆಗಳಿರ್ಬೋದು. ಬರೀ ಮನೆಗಳೇ ಯೋಚನೆ ಮಾಡ್ಬೇಡಿ, ಎಷ್ಟು ಕಂಪನೀಸ್ ಇದಾವೆ, ಎಷ್ಟು ಮಲ್ಟಿ ನ್ಯಾಷನಲ್ ಕಂಪನೀಸ್ ಇದಾವೆ. ಬರೀ ನಮ್ಮ ಕರ್ನಾಟಕದವರೇ ಇಲ್ಲಿ ವ್ಯಾಪಾರ ಮಾಡ್ತಾರ, ಇನ್ವೆಸ್ಟರ್ಸ್ ಇದಾರ. ಇವತ್ತು ಹೇಳ್ಬೇಕು ಅಂತಂದ್ರೆ ಪ್ರತಿ ಒಂದು ವರ್ಷನೂ 7,000 ಅಥವಾ 7 ಲಕ್ಷ ಕೋಟಿಯಷ್ಟು ಬಂಡವಾಳ ಹಾಕುವಂಥವ್ರು ಬೇರೆ ಬೇರೆ ಕಂಟ್ರೀಸ್ ಇಂದ ಬೆಂಗಳೂರ್ನ ಯಾವ ತರ ವೈಭವವಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಅದು ಅಷ್ಟು ಸೇಫ್ಟಿ ಅನ್ಸುತ್ತೆ. ಬಂಡವಾಳ ಹಾಕೋರಿಗೆ ಸರ್ಕಾರ ಬಂಡವಾಳ ಹಾಕೋದೇ ಬೇರೆ. ಸರ್ಕಾರ ರೋಡ್ಸ್ ಮಾಡುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕೊಡುತ್ತೆ, ಸೇಫ್ಟಿ ಮೆಜರ್ಸ್ ಕೊಡುತ್ತೆ. ಆದ್ರೆ ಒಬ್ಬ ವ್ಯಾಪಾರಿ ತನ್ನ ಬಂಡವಾಳನ 5,000 ಕೋಟಿ, 10,000 ಕೋಟಿ, 100,000 ಕೋಟಿ ಹಾಕ್ಬೇಕು ಅಂತಂದ್ರೆ ಯಾವ ನಗರನ ಆಯ್ಕೆ ಮಾಡ್ತಾನೆ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಬೆಂಗಳೂರು ನಗರನ ಮಾತ್ರ ಆಯ್ಕೆ ಮಾಡ್ತಾರೆ. ಆ ತರದ ಒಂದು ಅನುಭವ ಕೂಡ ನಮ್ಗೆ ಆಗಿದೆ. ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಯಾಕೆ ಬೆಂಗಳೂರು ನಗರ ಇಡೀ ಭಾರತ ದೇಶದಲ್ಲೇ ಅದರ ಪವಿತ್ರತೆನ ಕಾಪಾಡ್ಕೊಂಡಿದೆ ಅಂದ್ರೆ ಯಾವ ದೇಶದವರಾದ್ರೂ ಆಗಿಲ್ಲ, ಯಾವ ದೇಶದವ್ರ ನಾವೀಗ ಅಕ್ಕಪಕ್ಕ ರಾಜ್ಯದವ್ರು ಎಷ್ಟೋ ಸತಿ ಕೋಪ ಮಾಡ್ಕೊಳ್ಳೋದು, ಗಲಾಟೆ ಮಾಡ್ಕೊಳ್ಳೋದು ಮಾಡ್ತಾ ಇರ್ತೀವಿ. ಆದ್ರೆ ನಮ್ಗೊಂದು ತಾಯಿ ಮನಸ್ಸಿದೆ. ಯಾವುದೇ ದೇಶದವ್ರ ಕಷ್ಟ ಅಂತ ಬಂದ್ರೆ ಏನೋ ಕೆಲಸ ಮಾಡ್ತಾರೆ, ನಾವು ಕಣ್ಮುಚ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಬೇರೆ ದೇಶದಲ್ಲಿ ನಾವು ಕಳೆದ 5-6 ತಿಂಗಳಿಂದ ನೋಡ್ಬೇಕಾಗಿತ್ತು, ವೀಸಾ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ, ಎಲ್ಲ ವಾಪಸ್ ಬರ್ತಾರೆ, ಭಯ ಪಡ್ಕೊಂಡು ಫ್ಲೈಟ್ಸ್ ಮಾಡ್ತಾರೆ, ಸ್ಪೆಷಲ್ ಫ್ಲೈಟ್ಸ್ ಮಾಡಿ. ಎಷ್ಟೇ ವೆಲ್ ಎಜುಕೇಟೆಡ್ ಇರಲಿ, ಸೈನ್ಸ್ ಓದಿರ್ಲಿ, ಸೈಂಟಿಸ್ಟ್ ಓದಿರ್ಲಿ, ಅವನು ಡಾಕ್ಟರ್ ಓದಿರ್ಲಿ, ವಾಪಸ್ ಬರ್ಬೇಕಾಗತ್ತೆ. ಅವನು ಇರಬಾರ್ದು ನನ್ನ ದೇಶದಲ್ಲಿ ಅಂತ ಒಂದು ರೂಲ್ ಮಾಡೋ ವರ್ಷದಲ್ಲಿ ನಮ್ಮವ್ರಿಗಲ್ಲಿ ಬೆಲೆ ಇಲ್ಲ. ಅಂದ್ರೆ ನಮ್ಮೂರಲ್ಲಿ ನಾವು ಆತರ ಯಾವ್ದು ರೂಲೇ ಮಾಡಿಲ್ಲ. ನಮ್ಮೂರವರು ಇರ್ಬೋದು, ಬೇರೆ ರಾಜ್ಯದವರು ಇರ್ಬೋದು, ಹೊರಗಡೆ ಇರುವಂತ ಬೇರೆ ಕಂಟ್ರೀಸ್ ಅವರು ಇಲ್ಲಿ ಓದ್ಕೊಂಡು ಹೋಗುವಂತ ಅಷ್ಟು ಸುರಕ್ಷಿತವಾಗಿರುವಂತ ವಾತಾವರಣ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರೆ ತಪ್ಪಾಗಕ್ಕಾಗಲ್ಲ. ಎಷ್ಟು ಸುರಕ್ಷಿತವಾಗಿರುವಂತ ವಾತಾವರಣ, ನನಗೆಷ್ಟು ಇಲ್ಲಿ ಓದ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ನನಗೆಷ್ಟು ಜೀವನ ಮಾಡೋದಕ್ಕೆ ಅವಕಾಶ ಇರುತ್ತೆ, ಉದ್ಯೋಗ ಮಾಡೋದಕ್ಕೆ ಅವಕಾಶ ಇರುತ್ತೆ, ಬದುಕಲಿಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಸೇಫ್ಟಿ ಮೆಜರ್ಸ್ನ, ಸುರಕ್ಷತೆನ ನಾವು ಹೊರಗಡೆ ರಾಜ್ಯದಿಂದ ಬಂದವ್ರಿಗೆ, ಹೊರಗಡೆ ದೇಶದಿಂದ ಬಂದವ್ರಿಗೆ, ಬಂಡವಾಳ ಹಾಕೋರಿಗೆ, ಕಂಪನೀಸ್ನ ಮಾಡೋರಿಗೆ, ಇನ್ವೆಸ್ಟರ್ಸ್ಗೆ ನಾವು ಕೊಡ್ತಾ ಬಂದಿದ್ದೀವಿ. ನಮ್ಮ ಬೆಂಗಳೂರಲ್ಲಿ ಅದು ಅಂತ ವ್ಯವಸ್ಥೆ, ಅಂತ ಸೇಫ್ಟಿ ಮೆಜರ್ಸ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗಲ್ಲ. ಅಂತ ಒಂದು ದೂರದೃಷ್ಟಿಯಿಂದ ನಗರವನ್ನ ಕಟ್ಟಿದ್ದಾರೆ. ಅಂತ ಒಂದು ದೂರದೃಷ್ಟಿಯಿಂದ ನಗರನ ಅಭಿವೃದ್ಧಿ ಮಾಡಿದಾಗ ಮಾತ್ರ, ದೈವಿ ಸಂಕಲ್ಪ ಇದ್ದಾಗ ಮಾತ್ರ ಬೆಂಗಳೂರನ್ನು ಬಿಟ್ಟು ಬೇರೆ ಇನ್ಯಾವುದೂ ಆ ಥರ ಅಭಿವೃದ್ಧಿ ಆಗಕ್ಕಾಗಲಿಲ್ಲ. ನೀವು ಯೋಚನೆ ಮಾಡಿ, ಇನ್ಯಾವುದೂ ಕೂಡ ಇಂಡಸ್ಟ್ರೀಸ್ಗಾಗ್ಲಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಾಗ್ಲಿ, ಯಾವುದಕ್ಕಾದ್ರೂ ಸೈನ್ಸು, ಟೆಕ್ನಾಲಜಿ ಎಲ್ಲ ಯೋಚನೆ ಮಾಡ್ಕೊಂಡು ಬನ್ನಿ. ಮೆಟ್ರೋ ಸಿಸ್ಟಮ್ ನೋಡಿ ಎಲ್ಲಿದೆ ನಮ್ಮಲ್ಲೇ. ಇವಾಗ 50 ಕಿಲೋಮೀಟರ್ ಇದೆ ಮೆಟ್ರೋ ಸಿಸ್ಟಮ್. ನೋಡ್ಕೊಂಡಿರ್ಬೇಕಾದ್ರೆ ಎಷ್ಟು ವಿಶಾಲವಾಗಿ ಮೆಟ್ರೋ ಸಿಸ್ಟಮ್ನ ಮಾಡ್ತಾ ಇದ್ದಾರೆ. ಆದ್ರೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಗರಕ್ಕೆ ಒಂದು ಇತಿಮಿತಿ ಇರುತ್ತೆ, ಆ ಇತಿಮಿತಿ ಮೀರೋಗುತ್ತೆ. ಹಲ್ಸೂರು ಬಿಟ್ಟು 30 ಕಿಲೋಮೀಟರ್ ಮುಂದಕ್ಕೆ ಬಂದಿದ್ದೀವಿ. ಯಲಹಂಕಾದ್ರು ಮತ್ತೆ ದೇವನಹಳ್ಳಿಗೆ ಹೊರಟೋಗಿದ್ದೀವಿ. ದೇವನಹಳ್ಳಿನೂ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ದೇವನಹಳ್ಳಿ ಬಿಟ್ಟು ಬೆಂಗಳೂರು ಆಗೋಗಿದೆ. ಕೆಂಗೇರಿ ಅಂತ ಇದೆ, ಕೆಂಗೇರಿ ಬಿಟ್ಟು ಇನ್ನೆಷ್ಟೋ ಮುಂದಕ್ಕೆ ಹೋಗಿದ್ದೀವಿ. ಆತರ ನಗರಕ್ಕೆ ಇತಿಮಿತಿ ಇಲ್ಲ. ಇವಾಗ ಬೆಂಗಳೂರು ಉತ್ತರ, ದಕ್ಷಿಣ ಆ ತರ ಒಂದು ನಗರಕ್ಕೆ ಕೋಡ್ ಕೊಡ್ತಾ ಇದ್ದಾರೆ. ಆತರ ಬೆಂಗಳೂರು ಆದ್ಮೇಲೆ ಮುಂದೆ ಭವಿಷ್ಯದಲ್ಲಿ ಏನಾದ್ರು ಉದ್ಯೋಗ ಸಿಗ್ಬೇಕು ಅಂದ್ರೆ ನಾನು KGF ನಗರ ಆಯ್ಕೆ ಮಾಡ್ಕೋಬೇಕು ಜನ ಅನ್ನೋ ಒಂದು ದೂರದೃಷ್ಟಿಯಲ್ಲಿ ನಾನು ಒಂದು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಯಾಕಂದ್ರೆ 1,000ದಿಂದ 1,200 ಜನ ಪೊಲೀಸರಿಗೆ ಟ್ರೈನಿಂಗ್ ಕೊಡ್ತಾರೆ. 100 ಎಕರೆ ಜಮೀನನ್ನ ನಾವು ರಿಸರ್ವ್ ಮಾಡಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕಾಸ್ಟ್ ಶೇರಿಂಗ್ ಅಲ್ಲಿ 80 crores ಅಲ್ಲಿ ಒಂದು ಪೊಲೀಸ್ ಅಕಾಡೆಮಿನ ಡೆವಲಪ್ ಮಾಡ್ತಾರೆ. 2 years ಅಲ್ಲೋ 3 years ಅಲ್ಲೋ 80 crores ಅಂದ್ರೆ 1,000ರಿಂದ 1,500 ಜನ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಇಲ್ಲಿ ಇರುತ್ತೆ. ಯಾಕೆಂದ್ರೆ ಬರುವಂತ ಮುಂದೆ ಕಂಪನೀಸ್ಗೆ, ಇಂಡಸ್ಟ್ರೀಸ್ಗೆ ಇದು ಒಂದು ಸೇಫ್ಟಿ ಮೆಜರ್ಸ್ನ ನಾನು ಕೊಡಬೇಕು ಅನ್ನುವಂಥ ದೂರದೃಷ್ಟಿ. ಅವರು ಕೇಳೋಷ್ಟಲ್ಲೇ ಕೊಡುವಂತ ಪ್ರಯತ್ನ ಮಾಡಿದಾಗ ನಾನು ನನ್ನ ಜೊತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ತಹಸೀಲ್ದಾರ್, DC ಅವರು ಎಲ್ಲ ಒಂದೇ ಮನಸ್ಸಿಂದಲೇ ಕೆಲಸ ಮಾಡಿದ್ವಿ. ನಾನು ಅಂದ್ರೆ ತಪ್ಪಾಗುತ್ತೆ, ನಾವು ಅಂತಾನೆ ನಾವು ಕೆಲಸ ಮಾಡಿದ್ವಿ. ಯಾಕಂದ್ರೆ ನಮ್ಗೆಲ್ಲ ಇಲಾಖೆಗಳ ಅವಶ್ಯಕತೆ ಇತ್ತು, ಅದ್ರ ಬೇಡಿಕೆ ಕೂಡ ಇತ್ತು. ನನಗೆ ಯಾಕೆ ದೂರದೃಷ್ಟಿ ಇದೆ ಅಂದ್ರೆ ಮುಂದೆ ಒಂದು ಯಾವುದೋ
ನಾನು ಒಂದಿನ ಆ ನೋವು ತಿಂದಿದ್ದೆ. ಒಂದು SP ಆಫೀಸ್ ಇಲ್ಲಿಂದ ಶಿಫ್ಟ್ ಆಗುತ್ತೆ, DR ಆಫೀಸ್ ಇಲ್ಲಿಂದ ಶಿಫ್ಟ್ ಆಗುತ್ತೆ ಅಂತ ಒಂದಿನ ನಾನು ಉಪವಾಸ ಕೂತ್ಕೊಂಡಿದ್ದೆ. ಅವತ್ತು ಉಪವಾಸ ಕೂತ್ಕೊಂಡಾಗ ಅದೊಂದು ಸಾಧನೆ ಅನಿಸ್ಲಿಲ್ಲ. ಅವತ್ತು ಒಂದ್ ಸ್ವಲ್ಪ ಕಾಲ ಹಸುವಾಯ್ತು, ಒಂದ್ ಸ್ವಲ್ಪ ಕಾಲ ಬೇಜಾರಾಯ್ತು. ಬೇರೆ ಸರ್ಕಾರ ಇದೆ, ನನ್ನ ನೋವಿಗೆ ನನ್ನ ಕೂಗೆ ಸ್ಪಂದಿಸ್ಲಿಲ್ಲ ಅಂತ ಅವತ್ತು ಎದ್ದು ಹೋಗುವಾಗ ನಾನು ಸ್ವಲ್ಪ ಮನಸ್ಸಿಗೆ ಕಷ್ಟ ಬಿದ್ದೆ ಹೋದೆ. ಅದಾದ್ಮೇಲೆ ನಾನು ಸಮಯ ಒಂದು ಅವಕಾಶ ಕಾಯ್ತಾ ಇದ್ದೆ. ಬಂದಾದ್ಮೇಲೆ ಹೆಂಗ್ ನನ್ನ SP ಆಫೀಸ್ನ, DR ಪೊಲೀಸ್ನ, ಇನ್ನೊಂದನ್ನ ಅಕಾಡೆಮಿನ ಉಳಿಸ್ಕೋಬೇಕು ಅಂದ್ರೆ ನಾನು ಏನೆಲ್ಲ ಸಂಕಲ್ಪ ಮಾಡ್ಬೇಕು, ಯಾವ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅವತ್ತು ನನ್ನ ಬುದ್ಧಿ ಕೆಲಸ ಮಾಡ್ಬೇಕಾಗಿ ಬಂತು. ಅವತ್ತು ಯಾವುದೇ ಒಂದು ಗಲಾಟೆ, ಸಂಘಟನೆ, ಹೋರಾಟ ಏನೂ ಪ್ರಯೋಜನ ಆಗಲ್ಲ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ಹೋಮ್ ಮಿನಿಸ್ಟರ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಆ ಸಂದರ್ಭದಲ್ಲಿ ಏನಾದರೂ ಒಂದು ನಿಮ್ಮ ಹೆಸರು ಉಳಿದೋಗುವಂತ ಕೆಲಸ ಮಾಡಿ ಅಂದ್ರೆ ಕರೆದ ತಕ್ಷಣ ಅವತ್ತು ಅತೀಕ್ ಸರ್ ಅಂತ CMಗೆ ಸ್ಪೆಷಲ್ ಆಫೀಸರ್ ಆಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸರ್ ಮೇಡಮ್ ಪದೇ ಪದೇ ನಿಮ್ಮ ಹೆಸರು ಉಳಿಲಿ ಅಂತ ಇರ್ತಾರೆ. ಸರ್ ಇಂಡಿಯನ್ ರಿಸರ್ವ್ ಪೊಲೀಸ್ 2 ಬಂದಿದೆ ಸರ್ ಪ್ರಪೋಸಲ್, ಯಾರು ಜಾಗ ಕೊಟ್ಟಿಲ್ಲ. ಒಂದು ನಂದಿ ಬೆಟ್ಟಕ್ಕೆ ಪ್ರಪೋಸಲ್ ಇದೆ, ಇನ್ನೊಂದು KGF ಕಳಿಸ್ಬಿಡೋಣ. ನೋಡಮ್ಮ, ವಾರದಲ್ಲಿ 100 ಎಕರೆ ಕೊಟ್ರೆ ನಾನು ನಿಮ್ಗೆ ಕೊಡ್ತೀನಿ, ವಾರದಲ್ಲಿ ಕೊಡ್ಬೇಕು, ವಾಪಸ್ ಬರ್ತೀನಿ. ನಾನು ಏನೂ ಮಾಡಲ್ಲ, ಎಲ್ಲಿದೆ ಜಾಗ, ಇಲಾಖೆಯವ್ರನ್ನ ಕರ್ಕೊಂಡು ಹೋಗಿ ಮಾಡಬೇಕು ಅಂತ ಹೇಳ್ತೀವಿ, ನೋಡ್ತೀವಿ. ಇದೆಲ್ಲ ದೂರದೃಷ್ಟಿಯಿಂದಾನೆ. ನಾನು KGF ಅಲ್ಲಿರೋ ಮಕ್ಕಳು ನಾಳೆ ಆರ್ಮಿಯಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಪೊಲೀಸ್ ಅಕಾಡೆಮಿಯಲ್ಲಿ ಇರ್ಬೇಕು. ಆ ಒಂದು ಸಂಕಲ್ಪ ನನಗೆ ತಾಯಿಯಾಗಿದೆ. ಬೇರೆ ಎಲ್ಲ ಮಾತಾಡ್ತಾರೆ, ನಾನು ಮಾತಾಡಲ್ಲ. ನಾಳೆ ಇಲ್ಲಿ ಓದೋ ಅಂತ ಮಗು ಪೊಲೀಸ್ ಆಗ್ಬೇಕು, ಇಲ್ಲ ಆರ್ಮಿಗೆ ಹೋಗ್ಬೇಕು. ಆ ತರ ಈ ವಾತಾವರಣ ಆಗ್ಬೇಕು. KGF ಆ ವಾತಾವರಣ ಕೊಟ್ಟಾಗ ಮಾತ್ರ ಆ ಮಕ್ಕಳಿಗೆ ಆಸಕ್ತಿ ಬರುತ್ತೆ. ಒಳ್ಳೆ ಸ್ಕೂಲ್ಸು, ಒಳ್ಳೆ ಇನ್ಸ್ಟಿಟ್ಯೂಷನ್ಸು, ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡ್ತಾ ಬರ್ಬೇಕು. ಅವಾಗ ಮಕ್ಕಳು ಪ್ರಚೋದನೆಗೊಳಗಾಗ್ತಾರೆ. ಯಾವ ಪ್ರಚೋದನೆಗೆ? ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹೋದಾಗ ಓದಿನ ಕಡೆ ಹೋಗ್ತಾರೆ, ಒಳ್ಳೆ ಜಾಗದಲ್ಲಿ ಟ್ರೈನಿಂಗ್ ತಗೊಂಡಾಗ ಅದ್ರ ಕಡೆ ಹೋಗುತ್ತೆ, ಮನಸ್ಸು ಆ ಕಡೆ ವಾಲುತ್ತೆ ಅಂತ ಹೇಳ್ತಾರೆ. ಆ ಒಂದು ಮನಸ್ಥಿತಿಯಲ್ಲಿ ನಾನು ಕೆಲಸ ಮಾಡ್ಬೇಕಾಗಿ ಬಂತು. ಅದು ನನ್ನ ಅನುಭವದ ಮಾತು ಹೇಳ್ತೀನಿ. ಹಿಂದೆ 2010ರಲ್ಲಿ ಬಾರಕ್ ಒಬಾಮಾ ಬೆಂಗಳೂರು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ನಾನು ಈಗ ಪೇಪರಲ್ಲಿ ಓದಿದೆ, ಎಲ್ಲರಿಗಿಂತ ಮುಖ್ಯವಾಗಿ ಈಗಲೇ ಪೇಪರಲ್ಲಿ ಓದಿದೆ. ಅವ್ರು ಹೇಳ್ತಾರೆ, ಅಮೇರಿಕನ್ ಪ್ರೆಸಿಡೆಂಟ್ ಬಾರಕ್ ಒಬಾಮಾ ಅವಾಗ ಬೆಂಗಳೂರಿಗೆ ಬರ್ತಾರೆ. ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ನಗರ ಅವ್ರಿಗೆ ಜ್ಞಾಪಕ ಇದೆ, ಅವ್ರ ಮನಸ್ಸನ್ನ ಗೆದ್ದಿದೆ ಅಂದ್ರೆ ಬೆಂಗಳೂರು. 500 ವರ್ಷಗಳ ಆದ್ಮೇಲೆ ಅವರೊಂದು ನಗರಕ್ಕೆ ಬರ್ತಾರೆ. ಆ ನಗರದ ರೀತಿ ನೀತಿ, ಬೆಳವಣಿಗೆ, ವಿದ್ಯಾಭ್ಯಾಸ, ಸೈನ್ಸು, ಟೆಕ್ನಾಲಜಿ, ಆ ನಗರ ನಿರ್ಮಾಣ ಆಗಿರುವಂಥದ್ದು. ಬ್ಯಾಂಗ್ಳೂರ್ನ ಗಾರ್ಡನ್ ಸಿಟಿ ಅಂತ ಇದ್ರು, ಗ್ರೀನ್ ಸಿಟಿ ಅಂತ ಇದ್ರು. ರೈಲ್ವೆ ಕನೆಕ್ಟಿವಿಟೀಸ್ ಆ ಥರ ಇರ್ತಾ ಇತ್ತು. ಇವತ್ತು ಮೆಟ್ರೋ ಕನೆಕ್ಟಿವಿಟಿ ಆ ಥರ ಇದೆ. ಇಡೀ ನಗರ ಒಂದು ರೌಂಡ್ ಹೋಗ್ಬೇಕು ಅಂದ್ರೆ ಮೆಟ್ರೋ ಹತ್ಬೇಕು. ಬಸ್ಸಲ್ಲಿ ಹೋಗ್ತೀನಿ, ನನ್ನ ದೊಡ್ಡ ಕಾರ್ ಇದೆ ಅಂತ ಹತ್ತಿದ್ರೆ ನಾವು ಹೋಗಲ್ಲ. ಒಂದು ಅರ್ಧ ಗಂಟೆ ಅಲ್ಲ, 2 ಅವರ್ ಆದ್ರೂ ನಾವು 2 ಅವರ್ಗೆ KGF ಬರ್ತೀರಾ, 1 ಅವರ್ಗೆ KGF ಬರ್ತೀರಾ. ಯಾರ್ಯಾರು ನೀವು ಹೊಸಕೋಟೆಯಿಂದ ಚೆನ್ನೈ ಹೈವೇಯಲ್ಲಿ ನೀವು ಬೆಂಗಳೂರಿಗೆ ಬರ್ತಾ ಇದ್ದೀರಾ? ಕೈ ಎತ್ತಿ ನೋಡೋಣ. ಹೊಸಕೋಟೆಯಿಂದ ಚೆನ್ನೈ ಹೈವೇ ಮುಖಾಂತರ KGF ಬರ್ತೀರಾ? ನಾವು 1 ಗಂಟೆ ಕಾಲದಲ್ಲಿ ಬರ್ತೀವಿ, 35 ನಿಮಿಷ ಸಾಕು ಅನ್ಸುತ್ತೆ, ಹೌದಲ್ವಾ? ಆ ಥರ ಬೆಂಗಳೂರಲ್ಲಿ ಕೂಡ ನಾವು ಇಂದಿರಾನಗರಿಂದ ವಿಧಾನಸೌಧಕ್ಕೆ ಹೋಗೋಕ್ಕಾಗಲ್ಲ, ಅಷ್ಟು ಬೇಗ ನಾವು KGF ಬರ್ತೀವಿ. ಹಂಗಿದೆ ನಮ್ಮ KGFಗೆ ಇವತ್ತು ರೋಡ್ ಕನೆಕ್ಟಿವಿಟಿ. ಇನ್ನು ನಾವು ನೆಕ್ಸ್ಟ್ ಟ್ರೈನ್ ಕನೆಕ್ಟಿವಿಟಿ ಕೇಳಬಾರ್ದು, ಬ್ಯಾಂಗ್ಳೂರಿಂದ ಮೆಟ್ರೋ ಕನೆಕ್ಟಿವಿಟಿನೇ ನಾವು KGF ಕೇಳಬೇಕು. ಬರೋವಂಥ ಅವರು ಬ್ಯಾಂಗ್ಳೂರ್ ಬಂದಾಗ ಹೇಳ್ತಾರೆ, ಬಾರಕ್ ಒಬಾಮಾ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, 2010ರಲ್ಲಿ ಬರ್ತಾರೆ. ಅಲ್ಲಿ ಹೇಳ್ತಾರೆ ಬೆಂಗಳೂರು ಯಾವ ತರ ಆಗ್ತಾ ಇದೆ ಹೇಳ್ತಾರೆ ಅವರು. ನಾನು ಈ ಸ್ಟೂಡೆಂಟ್ಸ್ ಇಂಪ್ರೆಸ್ ಆಗಲಿ ಅಂತಾನೆ ಬರ್ಕೊಂಡೆ. ಬ್ಯಾಂಗ್ಳೂರ್ ವರ್ಕಿಂಗ್ ಹಾರ್ಡರ್ ದೆನ್ ಎವರ್, ಮೊದಲಿಗಿಂತ, and doing better than ever. Your success in school is not just going to determine your success. You are going to determine America's success in 2024th century. At the time when other countries are competing with us, when other countries are competing us like never before, ಬೇರೆ countries ನಮಗಿಂತ ಕಾಂಪಿಟೇಟ್ ಮಾಡ್ತಾ ಇದ್ರು. Now the students around the world in Belgium or ಬ್ಯಾಂಗ್ಳೂರಲ್ಲಿ ಎಂಥ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರೆ ಅಂದ್ರೆ, ಅಮೇರಿಕಾ ಅಲ್ಲಿ ಬೆಲ್ಜಿಯನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅದನ್ನ ಮೀರಿಸುವಂತ ಟ್ಯಾಲೆಂಟ್ ಇರುವಂತ ಮಕ್ಕಳು ಬ್ಯಾಂಗ್ಳೂರ್ ನಗರದಲ್ಲಿದೆ ಅಂತ, ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ, ಎಜುಕೇಶನ್ ಸಿಸ್ಟಮ್ ಇದೆ ಅಂತ ಅಂದ್ಬಿಟ್ಟು
ಅಮೆರಿಕಾ ಪ್ರೆಸಿಡೆಂಟ್ ಆಗಿದ್ದಂತ ಬಾರಕ್ ಒಬಾಮಾ ಅವರು ಒಂದು ಕಾರ್ಯಕ್ರಮದಲ್ಲಿ ಪದೇ ಪದೇ ಬ್ಯಾಂಗ್ಳೂರ್ನ ಬೆಲಿಜಿಕ್ ಸಿಟಿ, ಅಮೆರಿಕಾದ ಒಂದು ಏನಂತಾರೆ ಪ್ರಸಿದ್ಧವಾಗಿರುವಂತ ನಗರಕ್ಕೆ ಕಂಪೇರ್ ಮಾಡ್ಕೊಂತಾರೆ. ನಾವು ಅವರು ನಮಗಿಂತ 100ರಷ್ಟು ಮುಂಚೆ ಅಂದ್ರೆ 100 ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕೆ ಆಗಲ್ಲ. 100 ಅಲ್ಲ, ನಮಗೆ ಅವರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರು 500 ವರ್ಷ ಮುಂದುವರೆದಿದ್ರೆ ನಾವು ಇವತ್ತು 500 ವರ್ಷದ ಹಿಂದೆ ಇರುವಂತ ವ್ಯವಸ್ಥೆ ನಮ್ದಿದೆ. ಆದ್ರೆ ಬ್ಯಾಂಗ್ಳೂರ್ ನಗರನ ಅದರ ಅಭಿವೃದ್ಧಿನ ಯಾವ ರೀತಿ ನೋಡಿದ್ದಾರೆ ಅಂದ್ರೆ ಒಂದು ಎಜುಕೇಶನ್ ಸಿಸ್ಟಮ್ ಇಂದ, ಇನ್ಫ್ರಾಸ್ಟ್ರಕ್ಚರ್ ಇಂದ, ಮತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇರೋದ್ರಿಂದ ಇವೆಲ್ಲ ಆಂಗಲ್ ಅಲ್ಲೂ 5-6 ಆಂಗಲ್ ಅಲ್ಲೂ ಅವ್ರು ಯೋಚನೆ ಮಾಡಿ ಬ್ಯಾಂಗ್ಳೂರ್ ನಗರನ ಬೆಲಿಜಿಕ್ ಸಿಟಿ ಹೇಗಿರುತ್ತೆ ಅಮೆರಿಕಾದಲ್ಲಿ ಅದಕ್ಕೆ ಕಂಪೇರ್ ಮಾಡ್ತಾರೆ. ಬಾರಕ್ ಒಬಾಮಾ ನಿಮ್ಗೆ ಗೊತ್ತಿದ್ದಾರೆ, ಅಮೆರಿಕನ್ ಪ್ರೆಸಿಡೆಂಟ್ ಅಂತ ಗೊತ್ತಿದ್ದಾರೆ. ಅವರು ಬ್ಯಾಂಗ್ಳೂರ್ಗೆ ಕಾರ್ಯಕ್ರಮಕ್ಕೆ ಬಂದಾಗ ಇಡೀ ದೇಶದಲ್ಲಿ, ಇಡೀ ಇಂಡಿಯಾ, ಡೆಲ್ಲಿ ಕ್ಯಾಪಿಟಲ್ ಸಿಟಿ ಜ್ಞಾಪಕ ಬರಲ್ಲ, ಬಾಂಬೆ ಬಿಸ್ನೆಸ್ ಆಪಲ್ ಜ್ಞಾಪಕ ಬರಲ್ಲ, ಬ್ಯಾಂಗ್ಳೂರ್ ನಗರ ಅವರಿಗೆ ಮನಸ್ಸನ್ನ ಗೆಲ್ಲುತ್ತೆ. ಅಂದ್ರೆ ಕೆಂಪೇಗೌಡರು ಎಷ್ಟು ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಅವರ ಜೀವನ ಯಾವತ್ತು ನಾನು ಹುಟ್ಟಿದ್ದೀನಿ, ಮನೆ ಕಟ್ಟಿದ್ದೀನ, ಕಾರ್ ತಗೊಂಡಿದ್ದೀನ, ನಾನು ಏನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಅವರು ಸಾಧನೆ ಆಗಿ ಪುಸ್ತಕದಲ್ಲಿ ಬರಲಿಲ್ಲ. ಅವರು ಯಾವ್ಯಾವ ಸಾಧನೆಯನ್ನ ಮಾಡ್ತಾರೆ, ರೋಡ್ಸ್ ಮಾಡಿದ್ರ, ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡಿದ್ರ, ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ರ, ಮತ್ತೆ ಗಡಿ ಬ್ಯಾಂಗ್ಳೂರ್ಗೆ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಇರಬೇಕು, ಒಂದು ನಗರ ಇರಬೇಕು ಅಂದ್ರೆ ಅದಕ್ಕೆ ಯಾರ್ಯಾರು ಅವತ್ತು ಬಿಸ್ನೆಸ್ ಮಾಡ್ತಾ ಇದ್ರು ಅಂತಂದ್ರೆ ಬಳೆಪೇಟೆ, ಕುಂಬಾರಪೇಟೆ ಅಂದ್ರೆ ಅವತ್ತಿನ ಕಾಲಕ್ಕೆ 500 ವರ್ಷಗಳ ಹಿಂದೆ ವ್ಯಾಪಾರ ಅಂತ ಬಂದಾಗ, ಬಿಸ್ನೆಸ್ ಅಂದಾಗ, ಹಣಕಾಸಿನ ವಹಿವಾಟು ಅಂದಾಗ ಇವರೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಇವರೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ಎಲ್ಲಾ ವ್ಯಾಪಾರನೂ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇವರೆಲ್ಲರಿಗೂ ಅವಕಾಶ ಮಾಡಿಕೊಟ್ಟ ಅವಕಾಶ ಮಾಡೋ ಅಂತ ಒಂದು ಪುರುಷ ಅಂತಂದ್ರೆ ಒಂದು ಧಾರ್ಮಿಕ ದಾರ್ಶನಿಕವಾಗಿರುವಂತ ಆಲೋಚನೆ ಅವರಲ್ಲಿತ್ತು. ಯಾವುದೇ ಒಂದು ವೃತ್ತಿ ಆಗಿರಲಿ, ಆ ವೃತ್ತಿನ ಆರಾಧಿಸುವಂತವರಿಗೆ ಒಂದು ನಗರವನ್ನ ನಿರ್ಮಾಣ ಮಾಡ್ತಾರೆ. ಆ ಸುಂದರವಾದ ನಗರ ಬೆಂಗಳೂರು ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಇವತ್ತು ನಾವು ಏರ್ಪೋರ್ಟ್ ನ ನೋಡಿದಾಗ ಕೆಂಪೇಗೌಡ ಏರ್ಪೋರ್ಟ್ ಅಂತ ಅದಕ್ಕೆ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಅದು ಕೂಡ ಹೆಮ್ಮೆ. ಬೆಂಗಳೂರು ನಗರ ಇವತ್ತು ಎಷ್ಟು ಜನಕ್ಕೆ ಒಂದು 60-70 ಲಕ್ಷ ಜನಕ್ಕೆ ಉದ್ಯೋಗವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗಲ್ಲ. ಜನಸಂಖ್ಯೆ ಅಷ್ಟಿದ್ರು ಕೂಡ ಆ ಒಂದು ನಗರದಲ್ಲಿ 50-60-70 ಲಕ್ಷ ಜನ ಕುಟುಂಬಗಳು ಉದ್ಯೋಗವನ್ನ ಮಾಡ್ತಾ ಇದೆ, ಅವರ ಬದುಕನ್ನ ಕಟ್ಕೊಂಡಿದೆ ಅಂತ ಒಂದು ಭವ್ಯವಾಗಿರುವಂತ ಅದ್ಭುತವಾಗಿರುವಂತ ನಗರವನ್ನ ಸೃಷ್ಟಿಕರ್ತ ಕಾರಣೀಭೂತ ಅಂತ ಒಂದು ವಿಶೇಷವಾಗಿರುವಂತ ಗುಣಲಕ್ಷಣಗಳನ್ನ ಇರುವಂತ ಇಂಥ ವ್ಯಕ್ತಿಯ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಮಾಡ್ತಾ ಇರುವಂತದ್ದು ವಿಶೇಷವಾಗಿದೆ, ಗೌರವವೂ ಇದೆ, ಒಂದು ಮನಸ್ಸನ್ನ ಗೆಲ್ಲುತ್ತೆ. ನಾವು ಇಂಜಿನಿಯರ್ ಬಗ್ಗೆ ಓದ್ತೀವಿ, ಅವ್ರು ಇಂಜಿನಿಯರ್ ಅಲ್ಲ, ಸೈಂಟಿಸ್ಟ್ ಬಗ್ಗೆ ಓದ್ತೀವಿ, ಅವ್ರು ಏನು ಅವರಿಗೆ ಜ್ಞಾನ ಇದೆ ಯೋಚನೆ ಮಾಡಿ. ಯಾವಾಗಲೂ ನಾವು ಡಿಗ್ರಿ ಓದಿದೀವ ಅಂತ ಯಾವಾಗಲೂ ನೋಡ್ತೀವಿ, ಏನಾದ್ರು ಕೆಲಸ ಕೊಡ್ಬೇಕಂದ್ರೆ ಇವಾಗ ಏನ್ ಓದಿದ್ದಾರೆ ಅಂತ ನೋಡ್ಬೇಕು. ನಾನು ಯಾವಾಗ್ಲೂ ಯಾರಾದ್ರೂ ಬಂದಾಗ ಏನ್ ಓದಿದ್ಯಮ್ಮ ಕೆಲಸ, ನನ್ನ ಹತ್ರ ಬಂದಾಗ ನಾನೇ ಆ ತಪ್ಪು ಮಾಡ್ತಾ ಇರ್ತೀನಿ. ಕೆಲಸ ಬೇಕು ಅಂತ ಯಾರಾದ್ರೂ ನಮ್ಮ ಹತ್ರ ಬಂದಾಗ ಏನ್ ಓದಿದ್ಯಾ, ಏನ್ ಕ್ವಾಲಿಫಿಕೇಶನ್ ಅನ್ನೋ ತಪ್ಪು ನಾನೇ ಮಾಡಿರ್ತೀನಿ. ಕೆಲಸ ಕೊಡಿಸ್ಬೇಕಂದ್ರೆ ಎಲ್ಲಾದ್ರೂ ನೀವು ಓದಿರ್ಬೇಕಲ್ಲ. ಇವರೆಲ್ಲ ಏನ್ ಓದಿದ್ರು ಅಂತ ನನಗೆ ಇವತ್ತು ಅವ್ರ ಇತಿಹಾಸನ ಹೇಳ್ತಾ ಇದ್ದಾಗ ನಾನು ಕಲಿತ ಒಂದು ಪಾಠ, ನಾನು ಸತ್ಯ ಹೇಳ್ಬೇಕಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ, ನಾನು ಕಲಿತ ಒಂದು ಪಾಠ. ಏನ್ ಓದಿದ್ದಾರೆ ಅಂತ ಇವ್ರ ಪಕ್ಕದಲ್ಲಿ ಏನಾದ್ರು ಹಾಕಿದಾರ? ಇಲ್ಲ. ಆದ್ರೆ ನಾಡನ್ನೇ ಕಟ್ಟಿರುವಂತ ಪ್ರಭುಗಳ ಒಂದು ಜಯಂತಿಯನ್ನ ಆಚರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಇಂಥ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಾವು ನಮ್ಮ ಜೀವನವನ್ನ ಪ್ರತಿ ಹೆಜ್ಜೆಯನ್ನು ಒಂದು ತಿಳುವಳಿಕೆಯಿಂದ ತಿದ್ಕೊಂಡು ನಡೆಯುವಂತ ಒಂದು ಪರಿಪಾಠನು ಮಾಡ್ಕೋಬೇಕು ಅಂತ ಹೇಳ್ತಾ, ಮಕ್ಕಳಲ್ಲಿ ಇಂಥ ಪ್ಲಾನಿಂಗ್ ಇರುವಂತ ಇಂಟೆಲೆಕ್ಚುಯಲ್ ಪರ್ಸನ್, ಒಂದು ಪ್ಲಾನಿಂಗ್ ಇರುವಂತ ಒಂದು ಆಲೋಚನೆ ದೂರದೃಷ್ಟಿ ಇರುವಂತ ಇಂಟೆಲೆಕ್ಚುಯಲ್ ಪರ್ಸನ್ ಅರ್ಥ ಮಾಡಿಸೋದನ್ನ ಇಂಟ್ರೊಡ್ಯೂಸ್ ಮಾಡಿಸುವಂತ ಕೆಲಸ ನಾವು ಹಂತವಾಗಿ ಮಾಡಬೇಕು. ಅದಕ್ಕೆ ನಿಮ್ಮ ಸಂಘಟನೆಗಳು ಒತ್ತು ಕೊಡಬೇಕು, ಅಂತ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ನಾವು ಭವಿಷ್ಯದಲ್ಲಿ. ಇದು ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಸಾಧನೆ. ಇದು ಅವ್ರು ನಾವು ಎಷ್ಟು ವರ್ಷ ನಡೆದ್ರು ಕೂಡ ಅವರ ಮಟ್ಟಕ್ಕೆ ಯಾರೂ ಸರಿಸಾಮಾನ್ಯರಿಲ್ಲ. ಆದ್ರೂ ಕೂಡ ಇತಿಹಾಸದಲ್ಲಿ ಕೆಂಗಲ್ ಹನುಮಂತಯ್ಯ ಅವರನ್ನ ಕೃಷ್ಣ CM ಆಗಿರ್ತಾರೆ.
ಅವರು ITBTಯನ್ನ ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅವ್ರನ್ನ ಇವ್ರ ಹೆಜ್ಜೆ ಗುರುತುಗಳಲ್ಲಿ ನಡೆದಿರೋರು ಅಂತ ಅಂದ್ಬಿಟ್ಟು. ಎರಡನೇ ವ್ಯಕ್ತಿ ಕೆಂಗಲ್ ಹನುಮಂತಯ್ಯ ವಿಧಾನಸೌಧ. ಆದ್ರೆ ಆಕ್ಚುಲಿ ನಾವು KC ರೆಡ್ಡಿ ಅವ್ರ ಹೆಸರು ಹಾಕ್ಬೇಕು. ಅವರು ನೆಹರು ಅವ್ರನ್ನ ಕರ್ಕೊಂಡು ಬಂದು ವಿಧಾನಸೌಧದ ಆ ಒಂದು ರೂಪುರೇಷೆಗಳನ್ನ ಮತ್ತೆ ಶಂಕುಸ್ಥಾಪನೆಯನ್ನ ಮಾಡುವಂತ ಅವರ ಸಾಧನೆ ಇರುತ್ತೆ. ಅದಾದ್ಮೇಲೆ ಅದನ್ನ ಬೆಳೆಸ್ಕೊಂಡು ಹೋಗುವಂಥದ್ದು ಕೆಂಗಲ್ ಹನುಮಂತಯ್ಯ ಅವ್ರು ಮಾಡ್ಕೊಂಡು ಬರ್ತಾರೆ. ಅದಾದ್ಮೇಲೆ SM ಕೃಷ್ಣ ಅವ್ರನ್ನ ಮಾತ್ರ ಅವರ ಹೆಜ್ಜೆ ಗುರುತುಗಳಲ್ಲಿ ನಡೆದಿದ್ದಾರೆ ಅಂತ ಇತಿಹಾಸದ ಪುಟಗಳಲ್ಲಿ ಉಳಿದೋಗಿದೆ ಅಂತ ವ್ಯಕ್ತಿಯನ್ನ ಇವತ್ತು ಆರಾಧಿಸ್ತಾ ಇದೀವಿ, ಇವತ್ತು ಅವ್ರನ್ನ ನೆನೀತಾ ಇದೀವಿ. ಇದೊಂದು ಇಂಥ ಸಡಗರದ ಹಬ್ಬನೇ ಅಲ್ಲ. ವಿಜ್ಞಾನ ವಿಚಾರದ ಬಗ್ಗೆ ತಿಳ್ಕೊಳ್ಳುವಂತ ಜ್ಞಾನ ಭಂಡಾರ, ಅವರ ವಿಚಾರದ ಬಗ್ಗೆ ಎಷ್ಟೋ ವಿಚಾರಗಳನ್ನ ತಿಳ್ಕೊಳ್ಳುವಂತ ಒಂದು ವಿಮರ್ಶೆ ಮಾಡಿದ್ದಾರೆ, ವಿಚಾರಗಳನ್ನ ತಿಳಿಸಿದ್ದಾರೆ, ಅರ್ಥ ಮಾಡಿಸಿದ್ದಾರೆ. ಜೀವನ ಒಂದು ಸ್ವಲ್ಪ ವರ್ಷನೇ, ನಾವು ಬುದ್ಧಿ ಬರೋಷ್ಟರಲ್ಲಿ 25-30 ವರ್ಷ ದಾಟ್ಬಿಡ್ತೀವಿ. ಆಮೇಲೆ ಕಾರ್ಯಕ್ರಮನ ಯಶಸ್ವಿ ಮಾಡಿರೋ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.